ಬುರ್ಡೆ ಗ್ಯಾಂಗ್ ಬಣ್ಣ ಬಟಾ ಬಯಲಾಗ್ತಾ ಇದೆ. ಒಂದೊಂದಾಗಿ ಬಟಾ ಬಯಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನನ್ನೇ ಯಾಮಾರಿಸೋದಕ್ಕೆ ಮುಂದಾಗಿತ್ತು ಈ ಬುರ್ಡೆ ಗ್ಯಾಂಗ್. ರಾಜ್ಯ ಸರ್ಕಾರವನ್ನ ಕತ್ಲಲ್ಲಿ ಇಟ್ಟಿತ್ತು ಇಷ್ಟು ದಿನ ಈ ಗ್ಯಾಂಗ್. PIL ವಜಾ ಆಗಿದ್ರು ಅದ್ರ ಬಗ್ಗೆ ಏನು ಗೊತ್ತಿಲ್ಲದಂತೆ ನಾಟಕ ಆಡಿ SP ಗೆ ದೂರು ಕೊಟ್ಟು ಸಂಚಲನವನ್ನ ಸೃಷ್ಟಿ ಮಾಡಿ ಬುರ್ಡೆ ಬಿಡಬೇಕು. ಈ ತರ ನೀವು ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ರೆ ಇಂತಹ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇರಲಿಲ್ಲ. ಯಾಕೆ ಈ ಷಡ್ಯಂತ್ರ? ಯಾಕೆ ಇಂತಹ ಒಂದು ಹಠಾತ್? ನಿಮ್ಮ ಉದ್ದೇಶ ಏನು? ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ಇದು PIL ತರ ಕಾಣ್ತಾ ಇಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ತರ ಕಾಣ್ತಾ ಇಲ್ಲ, ಪೈಸಾ ವಸೂಲ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ತರ ಕಾಣ್ತಾ ಇದೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ವಕೀಲರಾಗಿರುವಂತಹ ನಾರಾಯಣ ಸ್ವಾಮಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ನಾರಾಯಣ ಸ್ವಾಮಿ, ಈಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಅದನ್ನ ಮುಚ್ಚಿಟ್ಬಿಟ್ಟು ಇಲ್ಲಿ SP ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ತಂದಿಲ್ಲ. ಇದು ಮುಂದೆ ಏನಾಗಬಹುದು? ಅಲ್ಲ ನೋಡಿ, ಒಂದು ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕೇಸನ್ನ ಕೋರ್ಟ್ ಅಲ್ಲಿ ಫೈಲ್ ಮಾಡಿ ಫರ್ದರ್ ಇವಾಗ ಇಲ್ಲೂ ಕೂಡ ವಿಠಲ್ ಗೌಡ ಅವ್ರವ್ರು ಎಲ್ಲಾರು ಕೇಸ್ ಹಾಕಿರೋದ್ನು ತಾವು ನೋಡಿದೀರಾ, ಗೊತ್ತಿದೆ. ಆ ಫ್ಯಾಕ್ಟ್ ನೇ ಸಪ್ರೆಸ್ ಮಾಡಿರೋದು ರಿಯಲಿ ಅದೊಂಥರ ಅದು ಇಟ್ಸ್ ಇಲ್ಲಿಗಲ್. ಅಫಿಡವಿಟ್ ಕೂಡ ಫೈಲ್ ಮಾಡಿರ್ತಾರೆ. ಇಟ್ಸ್ ಪರ್ಜುರಿ ಅಲ್ವಾ? ಸೊ ಎಲ್ಲ ಒಂದ್ ಕಡೆ ಅದು ಸುಪ್ರೀಂ ಕೋರ್ಟ್ ಆದೇಶನ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ರ ಬಗ್ಗೆ ಮುಚ್ಚಿಟ್ಟು ಕೊನೆಗೆ ಬಂದು ಇಲ್ಲಿ SP ಮುಂದೆಗಡೆ ಫೈಲ್ ಮಾಡೋದು, ಸರ್ಕಾರಕ್ಕೆ ರೆಪ್ರೆಸೆಂಟೇಷನ್ ಕೊಡೋದು, ಅದಕ್ಕೆಲ್ಲ ಇನ್ವಾಲ್ವ್ ಯಾರ್ಯಾರೆಲ್ಲ ಆಗಿರ್ತಾರೆ ಫಸ್ಟ್ ಅವ್ರಗಳ ಮೇಲೂ ಕೂಡ ಕೋರ್ಟ್ ಸುವೋಮೋಟೋ ಆಕ್ಷನ್ ತಗೊಳ್ಬೇಕು, ಅಥವಾ ಈ ಕೇಸಲ್ಲಿ ಅವ್ರಿಗೊಂದು ಡೈರೆಕ್ಷನ್ಸ್ ಕೊಡಬೇಕು. ಈಗ ಕೋರ್ಟ್ ಸುಪ್ರೀಂ ಕೋರ್ಟ್ ಸುಮೋಟೋ ಮಾಡ್ಕೋಬೇಕಾ ಅಥವಾ ಇಲ್ಲ ಸುಪ್ರೀಂ ಕೋರ್ಟ್ ಮಾಡಕ್ ಬರೋದಿಲ್ಲ. ಸಾರಿ, ಸುಪ್ರೀಂ ಕೋರ್ಟ್ ಬರೋದಿಲ್ಲ. ಇಲ್ಲಿ ನೆಕ್ಸ್ಟ್ ಇಯರ್ ಫರ್ದರ್ ಯಾವ್ದಾನ ಕೇಸಸ್ ಪೆಂಡಿಂಗ್ ಇರುತ್ತಲ್ಲ, ಪೆಂಡಿಂಗ್ ಇರೋಂತ ಕಡೆ ಇದ್ರ ಬಗ್ಗೆ ಡಿಸ್ಕಷನ್ ಆಗತ್ತಷ್ಟೇ. ಫರ್ದರ್ ಆಗಿ ಮಾಡಿದೀರಾ ಅಂತ ಅನ್ಬಿಟ್ಟು ಯಾವ್ದು ಏನು ಆಕ್ಷನ್ ತಗೊಳ್ಳೋದು ಅದೇನು ಆಗೋದಿಲ್ಲ. ಬಟ್ ಅವ್ರ ಕಾಂಡಕ್ಟ್, ಅವ್ರ ಕ್ಯಾರೆಕ್ಟರ್ ಏನು ಅಂತ ಇದ್ರಲ್ಲಿ ಅರ್ಥ ಆಗತ್ತೆ. ಅಲ್ಲ ಸರ್, ಈಗ ಒಂದ್ ನೇರವಾದ ಪ್ರಶ್ನೆ ನಿಮ್ಗಿಂದ ಒಂದು ಉತ್ತರ ನಂಗೆ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ಸುಪ್ರೀಂ ಕೋರ್ಟ್ ಅಲ್ಲಿ ಛೀಮಾರಿ ಹಾಕಿದೆ, ಹಾಕಿದ್ಮೇಲೂ ಕೂಡ ಇವ್ರು ಬಂದು SP ಕಂಪ್ಲೇಂಟ್ ಕೂಡ ಸಂಚಲನ ಮೂಡಿಸ್ತಾರೆ. ರಾಜ್ಯ ಸರ್ಕಾರಕ್ಕೆ ಇದು ಗೊತ್ತಿಲ್ಲದಂತೆ ಅವರು ಎಲ್ಲವನ್ನು ಕೂಡ ಪ್ಲಾನ್ ಮಾಡ್ತಾರೆ, ಅಥವಾ ಇವ್ರಿಗೆಲ್ಲ ಗೊತ್ತಿದ್ದು ಇದೆಲ್ಲ ಆಗ್ತಾ, ಅಥವಾ ಇವರ ಉದ್ದೇಶ ಏನಾಗಿತ್ತು? ಸರ್, ನಾನು ಫ್ರಮ್ ಡೇ ಒನ್ ಹೇಳ್ತಾ ಇದ್ದೀನಿ. ನಾನು ಒಂದು ಮೊದಲನೇದಾಗಿ ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತೀವಿ, ನಾವೆಲ್ಲ ವಕೀಲರೆಲ್ಲ ಇಲ್ಲಿಂದ ಧರ್ಮಸ್ಥಳಕ್ಕೆ ರ್ಯಾಲಿ ಹೋಗಿದ್ವಿ. ಸುಮಾರು ಒಂದು 220 ಕಾರು, 106 ಜನ ವಕೀಲರೆಲ್ಲ ಹೋಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ. ಮಹೇಶ್ ತಿಮ್ರೋಡಿನ ಅವ್ರ ಕಡೆಯವ್ರನ್ನೆಲ್ಲ ಗಡಿ ಪಾರ್ ಮಾಡಬೇಕು ಅಂತ. ಮೊನ್ನೆ ಒಂದು ಆದೇಶ ಏನಾಯ್ತು, ಅದಕ್ಕೆ ನಾನು ಅದೊಂದು ಧನ್ಯವಾದಗಳನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ಪೊಲೀಸರಿಗೆ ತಿಳಿಸ್ತೇನೆ. ಈಗ ತಾವು ಹೇಳ್ತಾ ಇರ್ತಕ್ಕಂಥ ಪಾಯಿಂಟ್ಗೆ ನಾನು ಬರೋದಾದ್ರೆ, ಅವ್ರ ಉದ್ದೇಶ ಖಂಡಿತವಾಗಿ ಇದು ಓನ್ಲಿ ಅಪಪ್ರಚಾರ ಅಷ್ಟೇ. ಯಾವುದೇ ಒಂದು ಹೋರಾಟಗಳು ಅವ್ರದ್ದು ಕಾನೂನಾತ್ಮಕವಾಗಿಲ್ಲ. ಕಾನೂನು ನೋಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೊಂಡ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ತರ ಡಿಸ್ಮಿಸ್ ಆಗಿದೆ, ಹಿಂಗಾಗಿದೆ ಅಂತ ಸರ್ಕಾರದ ಗಮನಕ್ಕೆ ತರಬೇಕಲ್ವಾ? ನಾರಾಯಣ ಸ್ವಾಮಿ, ದಯವಿಟ್ಟು ಕ್ಷಮೆ ಇರಲಿ, ಒಂದು ಬ್ರೇಕ್ ನ ಟೈಮ್ ಆಗಿದೆ. ನೀವು ಹಾಗೇ ಸಂಪರ್ಕದಲ್ಲಿರಿ ದಯವಿಟ್ಟು. ನಿಮ್ಮಿಂದ ಸಾಕಷ್ಟು ಬುರ್ಡೆ ಗ್ಯಾಂಗ್ ಬಣ್ಣ ಬಟಾ ಬಯಲಾಗ್ತಾ ಇದೆ. ಒಂದೊಂದಾಗಿ ಬಟಾ ಬಯಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನನ್ನೇ ಯಾಮಾರಿಸೋದಕ್ಕೆ ಮುಂದಾಗಿತ್ತು ಈ ಬುರ್ಡೆ ಗ್ಯಾಂಗ್. ರಾಜ್ಯ ಸರ್ಕಾರವನ್ನ ಕತ್ಲಲ್ಲಿ ಇಟ್ಟಿತ್ತು ಇಷ್ಟು ದಿನ ಈ ಗ್ಯಾಂಗ್. PIL ವಜಾ ಆಗಿದ್ರು ಅದ್ರ ಬಗ್ಗೆ ಏನು ಗೊತ್ತಿಲ್ಲದಂತೆ ನಾಟಕ ಆಡಿ SP ಗೆ ದೂರು ಕೊಟ್ಟು ಸಂಚಲನವನ್ನ ಸೃಷ್ಟಿ ಮಾಡಿ ಬುರ್ಡೆ ಬಿಡಬೇಕು. ಈ ತರ ನೀವು ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ರೆ ಇಂತಹ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇರಲಿಲ್ಲ. ಯಾಕೆ ಈ ಷಡ್ಯಂತ್ರ? ಯಾಕೆ ಇಂತಹ ಒಂದು ಹಠಾತ್? ನಿಮ್ಮ ಉದ್ದೇಶ ಏನು? ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ಇದು PIL ತರ ಕಾಣ್ತಾ ಇಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ತರ ಕಾಣ್ತಾ ಇಲ್ಲ, ಪೈಸಾ ವಸೂಲ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ತರ ಕಾಣ್ತಾ ಇದೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ವಕೀಲರಾಗಿರುವಂತಹ ನಾರಾಯಣ ಸ್ವಾಮಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ನಾರಾಯಣ ಸ್ವಾಮಿ, ಈಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ, ಅದನ್ನ ಮುಚ್ಚಿಟ್ಬಿಟ್ಟು ಇಲ್ಲಿ SP ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ತಂದಿಲ್ಲ.
ಇದು ಮುಂದೆ ಏನಾಗಬಹುದು? ಅಲ್ಲ ನೋಡಿ, ಒಂದು ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕೇಸನ್ನ ಕೋರ್ಟ್ ಅಲ್ಲಿ ಫೈಲ್ ಮಾಡಿ ಫರ್ದರ್ ಇವಾಗ ಇಲ್ಲೂ ಕೂಡ ವಿಠಲ್ ಗೌಡ ಅವ್ರವ್ರು ಎಲ್ಲಾರು ಕೇಸ್ ಹಾಕಿರೋದ್ನು ತಾವು ನೋಡಿದೀರಾ, ಗೊತ್ತಿದೆ. ಆ ಫ್ಯಾಕ್ಟ್ ನೇ ಸಪ್ರೆಸ್ ಮಾಡಿರೋದು ರಿಯಲಿ ಅದೊಂಥರ ಅದು ಇಟ್ಸ್ ಇಲ್ಲಿಗಲ್. ಅಫಿಡವಿಟ್ ಕೂಡ ಫೈಲ್ ಮಾಡಿರ್ತಾರೆ, ಇಟ್ಸ್ ಪರ್ಜುರಿ ಅಲ್ವಾ. ಸೊ ಎಲ್ಲ ಒಂದ್ ಕಡೆ ಅದು ಸುಪ್ರೀಂ ಕೋರ್ಟ್ ಆದೇಶನ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ರ ಬಗ್ಗೆ ಮುಚ್ಚಿಟ್ಟು ಕೊನೆಗೆ ಬಂದು ಇಲ್ಲಿ SP ಮುಂದೆಗಡೆ ಫೈಲ್ ಮಾಡೋದು, ಸರ್ಕಾರಕ್ಕೆ ರೆಪ್ರೆಸೆಂಟೇಷನ್ ಕೊಡೋದು, ಅದಕ್ಕೆಲ್ಲ ಇನ್ವಾಲ್ವ್ ಯಾರ್ಯಾರೆಲ್ಲ ಆಗಿರ್ತಾರೆ ಫಸ್ಟ್ ಅವ್ರಗಳ ಮೇಲೂ ಕೂಡ ಕೋರ್ಟ್ ಸುವೋಮೋಟೋ ಆಕ್ಷನ್ ತಗೊಳ್ಬೇಕು, ಅಥವಾ ಈ ಕೇಸಲ್ಲಿ ಅವ್ರಿಗೊಂದು ಡೈರೆಕ್ಷನ್ಸ್ ಕೊಡಬೇಕು. ಈಗ ಕೋರ್ಟ್ ಸುಪ್ರೀಂ ಕೋರ್ಟ್ ಸುಮೋಟೋ ಮಾಡ್ಕೋಬೇಕಾ ಅಥವಾ ಇಲ್ಲ ಸುಪ್ರೀಂ ಕೋರ್ಟ್ ಮಾಡಕ್ ಬರೋದಿಲ್ಲ. ಸಾರಿ, ಸುಪ್ರೀಂ ಕೋರ್ಟ್ ಬರೋದಿಲ್ಲ. ಇಲ್ಲಿ ನೆಕ್ಸ್ಟ್ ಇಯರ್ ಫರ್ದರ್ ಯಾವ್ದಾನ ಕೇಸಸ್ ಪೆಂಡಿಂಗ್ ಇರುತ್ತಲ್ಲ, ಪೆಂಡಿಂಗ್ ಇರೋಂತ ಕಡೆ ಇದ್ರ ಬಗ್ಗೆ ಡಿಸ್ಕಷನ್ ಆಗತ್ತಷ್ಟೇ. ಫರ್ದರ್ ಆಗಿ ಮಾಡಿದೀರಾ ಅಂತ ಅನ್ಬಿಟ್ಟು ಯಾವ್ದು ಏನು ಆಕ್ಷನ್ ತಗೊಳ್ಳೋದು ಅದೇನು ಆಗೋದಿಲ್ಲ. ಬಟ್ ಅವ್ರ ಕಾಂಡಕ್ಟ್, ಅವ್ರ ಕ್ಯಾರೆಕ್ಟರ್ ಏನು ಅಂತ ಇದ್ರಲ್ಲಿ ಅರ್ಥ ಆಗತ್ತೆ. ಅಲ್ಲ ಸರ್, ಈಗ ಒಂದ್ ನೇರವಾದ ಪ್ರಶ್ನೆ ನಿಮ್ಮಿಂದ ಒಂದು ಉತ್ತರ ನಂಗೆ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿದ್ಮೇಲೂ ಕೂಡ ಇವ್ರು ಬಂದು SP ಕಂಪ್ಲೇಂಟ್ ಕೂಡ ಸಂಚಲನ ಮೂಡಿಸ್ತಾರೆ. ರಾಜ್ಯ ಸರ್ಕಾರಕ್ಕೆ ಇದು ಗೊತ್ತಿಲ್ಲದಂತೆ ಅವರು ಎಲ್ಲವನ್ನು ಕೂಡ ಪ್ಲಾನ್ ಮಾಡ್ತಾರೆ, ಅಥವಾ ಇವ್ರಿಗೆಲ್ಲ ಗೊತ್ತಿದ್ದು ಇದೆಲ್ಲ ಆಗ್ತಾ, ಅಥವಾ ಇವರ ಉದ್ದೇಶ ಏನಾಗಿತ್ತು? ಸರ್, ನಾನು ಫ್ರಮ್ ಡೇ ಒನ್ ಹೇಳ್ತಾ ಇದ್ದೀನಿ. ನಾನು ಒಂದು ಮೊದಲನೇದಾಗಿ ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತೀವಿ, ನಾವೆಲ್ಲ ವಕೀಲರೆಲ್ಲ ಇಲ್ಲಿಂದ ಧರ್ಮಸ್ಥಳಕ್ಕೆ ರ್ಯಾಲಿ ಹೋಗಿದ್ವಿ. ಸುಮಾರು ಒಂದು 220 ಕಾರು, 106 ಜನ ವಕೀಲರೆಲ್ಲ ಹೋಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ. ಮಾಯಸ್ ಟಿಂಬ್ರೋಡಿನ ಅವ್ರ ಕಡೆಯವ್ರನ್ನೆಲ್ಲ ಗಡಿ ಪಾರ್ ಮಾಡಬೇಕು ಅಂತ. ಮೊನ್ನೆ ಒಂದು ಆದೇಶ ಏನಾಯ್ತು, ಅದಕ್ಕೆ ನಾನು ಅದೊಂದು ಧನ್ಯವಾದಗಳನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ಪೊಲೀಸರಿಗೆ ತಿಳಿಸ್ತೇನೆ. ಈಗ ತಾವು ಹೇಳ್ತಾ ಇರ್ತಕ್ಕಂಥ ಪಾಯಿಂಟ್ಗೆ ನಾನು ಬರೋದಾದ್ರೆ, ಅವ್ರ ಉದ್ದೇಶ ಖಂಡಿತವಾಗಿ ಇದು ಓನ್ಲಿ ಅಪಪ್ರಚಾರ ಅಷ್ಟೇ. ಯಾವುದೇ ಒಂದು ಹೋರಾಟಗಳು ಅವ್ರದ್ದು ಕಾನೂನಾತ್ಮಕವಾಗಿಲ್ಲ. ಕಾನೂನು ನೋಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೊಂಡ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ತರ ಡಿಸ್ಮಿಸ್ ಆಗಿದೆ, ಹಿಂಗಾಗಿದೆ ಅಂತ ಸರ್ಕಾರದ ಗಮನಕ್ಕೆ ತರಬೇಕಲ್ವಾ? ನಾರಾಯಣ ಸ್ವಾಮಿ, ದಯವಿಟ್ಟು ಕ್ಷಮೆ ಇರಲಿ, ಒಂದು ಬ್ರೇಕ್ ನ ಟೈಮ್ ಆಗಿದೆ, ನೀವು ಹಾಗೆ ಸಂಪರ್ಕದಲ್ಲಿರಿ ದಯವಿಟ್ಟು. ನಿಮ್ಮಿಂದ ಸಾಕಷ್ಟು ಗೋಡೆ ಗ್ಯಾಂಗ್ ಬಣ್ಣ ಬಟಾಬಯಲಾಗ್ತಾ ಇದೆ, ಒಂದೊಂದಾಗಿ ಬಟಾಬಯಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನನ್ನೇ ಯಾಮಾರಿಸೋದಕ್ಕೆ ಮುಂದಾಗಿತ್ತು ಈ ಗೋಡೆ ಗ್ಯಾಂಗ್. ರಾಜ್ಯ ಸರ್ಕಾರವನ್ನ ಕತ್ಲಲ್ಲಿ ಇಟ್ಟಿತ್ತು ಇಷ್ಟು ದಿನ ಈ ಗ್ಯಾಂಗ್. PIL ವಜಾ ಆಗಿದ್ರು ಅದ್ರ ಬಗ್ಗೆ ಏನು ಗೊತ್ತಿಲ್ಲದಂತೆ ನಾಟಕ ಆಡಿ SP ಗೆ ದೂರು ಕೊಟ್ಟು ಸಂಚಲನವನ್ನ ಸೃಷ್ಟಿ ಮಾಡಿ ಬುರುಡೆ ಬಿಡಬೇಕು. ಈ ತರ ನೀವು ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ರೆ ಇಂತಹ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇರಲಿಲ್ಲ. ಯಾಕೆ ಈ ಷಡ್ಯಂತ್ರ? ಯಾಕೆ ಇಂತಹ ಒಂದು ಹಠಾತ್ತನ? ನಿಮ್ಮ ಉದ್ದೇಶ ಏನು? ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ಇದು PIL ತರ ಕಾಣ್ತಾ ಇಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ತರ ಕಾಣ್ತಾ ಇಲ್ಲ, ಪೈಸಾ ವಸೂಲ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ತರ ಕಾಣ್ತಾ ಇದೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ವಕೀಲರಾಗಿರುವಂತಹ ನಾರಾಯಣ ಸ್ವಾಮಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಾರಾಯಣ ಸ್ವಾಮಿ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ನಾರಾಯಣ ಸ್ವಾಮಿ, ಈಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ, ಅದನ್ನ ಮುಚ್ಚಿಟ್ಬಿಟ್ಟು ಇಲ್ಲಿ SP ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನ ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ತಂದಿಲ್ಲ. ಇದು ಮುಂದೆ ಏನಾಗಬಹುದು? ಅಲ್ಲ ನೋಡಿ, ಒಂದು ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕೇಸನ್ನ ಕೋರ್ಟ್ ಅಲ್ಲಿ ಫೈಲ್ ಮಾಡಿ ಫರ್ದರ್ ಇವಾಗ ಇಲ್ಲೂ ಕೂಡ ವಿಠಲ್ ಗೌಡ ಅವ್ರವ್ರು ಎಲ್ಲಾರು ಕೇಸ್ ಹಾಕಿರೋದ್ನು ತಾವು ನೋಡಿದೀರಾ, ಗೊತ್ತಿದೆ. ಆ ಫ್ಯಾಕ್ಟ್ ನೇ ಸಪ್ರೆಸ್ ಮಾಡಿರೋದು ರಿಯಲಿ ಅದೊಂಥರ ಅದು ಇಟ್ಸ್ ಇಲ್ಲಿಗಲ್. ಅಫಿಡವಿಟ್ ಕೂಡ ಫೈಲ್ ಮಾಡಿರ್ತಾರೆ, ಇಟ್ಸ್ ಪರ್ಜುರಿ ಅಲ್ವಾ. ಸೊ ಎಲ್ಲ ಒಂದ್ ಕಡೆ ಅದು ಸುಪ್ರೀಂ ಕೋರ್ಟ್ ಆದೇಶನ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ರ ಬಗ್ಗೆ ಮುಚ್ಚಿಟ್ಟು ಕೊನೆಗೆ ಬಂದು ಇಲ್ಲಿ SP ಮುಂದೆಗಡೆ ಫೈಲ್ ಮಾಡೋದು, ಸರ್ಕಾರಕ್ಕೆ ರೆಪ್ರೆಸೆಂಟೇಷನ್ ಕೊಡೋದು, ಅದಕ್ಕೆಲ್ಲ ಇನ್ವಾಲ್ವ್ ಯಾರ್ಯಾರೆಲ್ಲ ಆಗಿರ್ತಾರೆ ಫಸ್ಟ್ ಅವ್ರಗಳ ಮೇಲೂ ಕೂಡ ಕೋರ್ಟ್ ಸುವೋಮೋಟೋ ಆಕ್ಷನ್ ತಗೊಳ್ಬೇಕು, ಅಥವಾ ಈ ಕೇಸಲ್ಲಿ ಅವ್ರಿಗೊಂದು ಡೈರೆಕ್ಷನ್ಸ್ ಕೊಡಬೇಕು. ಈಗ ಕೋರ್ಟ್ ಸುಪ್ರೀಂ ಕೋರ್ಟ್ ಸುಮೋಟೋ ಮಾಡ್ಕೋಬೇಕಾ ಅಥವಾ ಇಲ್ಲ ಸುಪ್ರೀಂ ಕೋರ್ಟ್ ಮಾಡಕ್ ಬರೋದಿಲ್ಲ. ಸಾರಿ, ಸುಪ್ರೀಂ ಕೋರ್ಟ್ ಬರೋದಿಲ್ಲ. ಇಲ್ಲಿ ನೆಕ್ಸ್ಟ್ ಇಯರ್ ಫರ್ದರ್ ಯಾವ್ದಾನ ಕೇಸಸ್ ಪೆಂಡಿಂಗ್ ಇರುತ್ತಲ್ಲ, ಪೆಂಡಿಂಗ್ ಇರೋಂತ ಕಡೆ ಇದ್ರ ಬಗ್ಗೆ ಡಿಸ್ಕಷನ್ ಆಗತ್ತಷ್ಟೇ. ಫರ್ದರ್ ಆಗಿ ಮಾಡಿದೀರಾ ಅಂತ ಅನ್ಬಿಟ್ಟು ಯಾವ್ದು ಏನು ಆಕ್ಷನ್ ತಗೊಳ್ಳೋದು ಅದೇನು ಆಗೋದಿಲ್ಲ. ಬಟ್ ಅವ್ರ ಕಾಂಡಕ್ಟ್, ಅವ್ರ ಕ್ಯಾರೆಕ್ಟರ್ ಏನು ಅಂತ ಇದ್ರಲ್ಲಿ ಅರ್ಥ ಆಗತ್ತೆ. ಅಲ್ಲ ಸರ್, ಈಗ ಒಂದ್ ನೇರವಾದ ಪ್ರಶ್ನೆ ನಿಮ್ಮಿಂದ ಒಂದು ಉತ್ತರ ನಂಗೆ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿದ್ಮೇಲೂ ಕೂಡ ಇವ್ರು ಬಂದು SP ಕಂಪ್ಲೇಂಟ್ ಕೂಡ ಸಂಚಲನ ಮೂಡಿಸ್ತಾರೆ, ರಾಜ್ಯ ಸರ್ಕಾರಕ್ಕೆ ಇದು ಗೊತ್ತಿಲ್ಲದಂತೆ ಅವರು ಎಲ್ಲವನ್ನು ಕೂಡ ಪ್ಲಾನ್ ಮಾಡ್ತಾರೆ, ಅಥವಾ ಇವ್ರಿಗೆಲ್ಲ ಗೊತ್ತಿದ್ದು ಇದೆಲ್ಲ ಆಗ್ತಾ,
ಅಥವಾ ಇವರ ಉದ್ದೇಶ ಏನಾಗಿತ್ತು? ಸರ್ ನಾನು ಫ್ರಮ್ ಡೇ ಒನ್ ಹೇಳ್ತಾ ಇದ್ದೀನಿ. ನಾನು ಒಂದು ಮೊದಲನೇದಾಗಿ ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತೀವಿ, ನಾವೆಲ್ಲ ವಕೀಲರೆಲ್ಲ ಇಲ್ಲಿಂದ ಧರ್ಮಸ್ಥಳಕ್ಕೆ ರ್ಯಾಲಿ ಹೋಗಿದ್ವಿ. ಸುಮಾರು ಒಂದು 220 ಕಾರು, 106 ಜನ ವಕೀಲರೆಲ್ಲ ಹೋಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ. ಮಹೇಶ್ ರೋಡಿನ ಅವ್ರ ಕಡೆಯವ್ರನ್ನೆಲ್ಲ ಗಡಿ ಪಾರ್ ಮಾಡಬೇಕು ಅಂತ. ಮೊನ್ನೆ ಒಂದು ಆದೇಶ ಏನಾಯ್ತು, ಅದಕ್ಕೆ ನಾನು ಅದೊಂದು ಧನ್ಯವಾದಗಳನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ಪೊಲೀಸರಿಗೆ ತಿಳಿಸ್ತೇನೆ. ಈಗ ತಾವು ಹೇಳ್ತಾ ಇರ್ತಕ್ಕಂಥ ಪಾಯಿಂಟ್ಗೆ ನಾನು ಬರೋದಾದ್ರೆ, ಅವ್ರ ಉದ್ದೇಶ ಖಂಡಿತವಾಗಿ ಇದು ಓನ್ಲಿ ಅಪಪ್ರಚಾರ ಅಷ್ಟೇ. ಯಾವುದೇ ಒಂದು ಹೋರಾಟಗಳು ಅವ್ರದ್ದು ಕಾನೂನಾತ್ಮಕವಾಗಿಲ್ಲ. ಕಾನೂನು ನೋಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೊಂಡ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ತರ ಡಿಸ್ಮಿಸ್ ಆಗಿದೆ, ಹಿಂಗಾಗಿದೆ ಅಂತ ಸರ್ಕಾರದ ಗಮನಕ್ಕೆ ತರಬೇಕಲ್ವಾ? ನಾರಾಯಣ ಸ್ವಾಮಿ ದಯವಿಟ್ಟು ಕ್ಷಮೆ ಇರಲಿ, ಒಂದು ಬ್ರೇಕ್ ನ ಟೈಮ್ ಆಗಿದೆ. ನೀವು ಹಾಗೆ ಸಂಪರ್ಕದಲ್ಲಿರಿ ದಯವಿಟ್ಟು. ನಿಮ್ಮಿಂದ ಸಾಕಷ್ಟು